ಕಾಂಪೌಂಡಲ್ಲೆಲ್ಲ ಓಡಾಡ್ಕೊಂಡು ಮೇಲೆ ಹತ್ತಿ ಸ್ಕ್ರೀನ್ ಬಟ್ಟೆ ಇದು ಮಾಡಿ ನೋಡಿ ಕಿಟಕಿಯಲ್ಲೆಲ್ಲ 3 ಜನ ವೈಟ್ ಬಟ್ಟೆ ಹಾಕೊಂಡವ್ರೆ, ಮಾಸ್ಕ್ ಹಾಕೊಂಡವ್ರೆ, ಬಂದು ಹೋಗ್ತಾವ್ರೆ. ಬೆಳಗಿನ ಜಾವ 2:27 ನಮ್ಮ ಗೇಟಿನ ಮುಂದೆ ಕಡೆ ಬಂದು ಗೇಟ್ನ ಹೊಡೆಯಕ್ಕೆ ಟ್ರೈ ಮಾಡಿದ್ದಾರೆ ಮತ್ತು ಇದ್ರ ಅವರ ಕೈಯಲ್ಲಿರೋ ಆರೆಗಳಿಂದ ಇದು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಅದಾದ್ಮೇಲೆ ನಮ್ಮಲ್ಲಿ ಕ್ಯಾಮ್ರಾ ಇರೋದ್ರಿಂದ ಕ್ಯಾಮ್ರಾ ಲೈಟ್ ಓಪನ್ ಆದ ತಕ್ಷಣ ಅವರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಸುಮಾರು 2:45ರಿಂದ 3 ಗಂಟೆ ಸಮಯದಲ್ಲಿ 3 ಜನರ ಒಂದು ತಂಡ ಚೆಡ್ಡಿಂಗ್ ತರ ಇದ್ದಾರೆ. ಅವರು ಕೈಯಲ್ಲಿ ಆಯುಧಗಳನ್ನ ಲಾಂಗ್ಗಳನ್ನ ಇಟ್ಕೊಂಡು ನಮ್ಮ ಒಂದು ಮನೆಯ ರಸ್ತೆಯಲ್ಲೇ ಕೆಳಗಡೆ ಬೀದಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಫಸ್ಟ್ ಬಂದಿರೋದು. ಇಷ್ಟು ಒಂದು 3 ವರ್ಷ ಆಯ್ತು ನಾವು ಇಲ್ಲಿಗೆ ಬಂದು. ಇಷ್ಟಿನ ಗಂಟೆ ಏನೂ ಆಗಿದ್ದಿಲ್ಲ, ಇವಾಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಮಗೆ ಒಂದು ಸ್ವಲ್ಪ ಆತಂಕ ಉಂಟಾಯ್ತದೆ. ಇದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಪೊಲೀಸವರಲ್ಲಿ ಯಾರೇ ಅಲ್ಲಿ ಇಲ್ಲಿ ಯಾರೂ ಬರಲ್ಲ. ನಾವು ಯಾವ ಥರ ಭಾಳ ಇಲ್ಲಿ ಇದು ಮಾಡಬೇಕು, ಕುಡ್ತದ್ದು ಇಲ್ಲಿ ಎಲ್ಲರೂ ಬಂದು ಸೇರ್ತಾರೆ. ಇಲ್ಲಿ ನಾವೇನು ಹೆಣ್ಮಕ್ಳುಗಳು ಯಾರು ಓಡಾಡಂಗಿಲ್ಲ. 7 ಗಂಟೆ ಆದಮೇಲೆ ಭದ್ರತೆ ಇಲ್ಲ. ವ್ಯವಸ್ಥೆ ಹಾಕೊಂಡು ಈಚೆಗೆ ಬರಂಗೇ ಇಲ್ಲ. ನಾವು ಆ ಥರ ಭಯ ಹೋಗಿದೆ. ಮಕ್ಕಳು ಮರಿ ಅಂತ ಈಚೆಗೆ ಬಿಡಂಗಿಲ್ಲ. ನಂದಿನಿ ಲೇಔಟ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದು ನಾವು ನೋಡಿಲ್ಲ, ಬಂದು ಕಾಂಪೌಂಡಲ್ಲೆಲ್ಲ ಓಡಾಡ್ಕೊಂಡು ಮೇಲೆ ಹತ್ತಿ ಸ್ಕ್ರೀನ್ ಬಟ್ಟೆ ಇದು ಮಾಡಿ ನೋಡಿ ಕಿಟಕಿಯಲ್ಲೆಲ್ಲ 3 ಜನ ವೈಟ್ ಬಟ್ಟೆ ಹಾಕೊಂಡವ್ರೆ, ಮಾಸ್ಕ್ ಹಾಕೊಂಡವ್ರೆ, ಬಂದು ಹೋಗ್ತಾವ್ರೆ. ನಮ್ಗೇನೋ ಗೊತ್ತಾಗಿಲ್ಲ ಇದೇನು ಅನ್ನೋದು. CC ಕ್ಯಾಮ್ರಾದಲ್ಲಿ ನೋಡಿದ್ರೆ ಈಗ ಗೊತ್ತಾಗ್ತಾ ಇದೆ. ಎಷ್ಟು ಜನ ಬಂದಿದ್ದಾರೆ? 3 ಜನ ಬಂದಿದ್ದಾರೆ. ಅಂದ್ರೆ ಈ ಹಿಂದೆ ಯಾವಾಗ್ಲಾರು ಕಳ್ತನ ಆಗಿದೆ? ಯಾವತ್ತಿಲ್ಲ ಸರ್, ನಾವು ಇದೇ ಫಸ್ಟ್. ಇಲ್ಲೆಲ್ಲ ಏನು ಆ ಥರ ಏನೂ ಇಲ್ಲ. ಲಾಸ್ಟ್ ನಮ್ಗೆ ಬಂದು 3 ವರ್ಷ ಆಯಿತು. 3 ವರ್ಷದಿಂದ ಕುಡಿಯೋರು ಅವ್ರು ಇವ್ರು ಓಡಾಡ್ತಾ ಇದ್ರು. ಆ ಥರ ಯಾವತ್ತೂ ನಾವು ಬೀಗರಾಗ್ತಾ ಇಲ್ಲ. ಕಾರ್ ಪಾರ್ಕಿಂಗು ಏನು ಯಾವತ್ತೂ ಏನೂ ಹೋಗಿಲ್ಲ. ಇದೇ ಫಸ್ಟ್ ಸರ್. ನಮ್ಗೆ ಈಗ ಗೊತ್ತಾಯಿತು. ನಮ್ಮನೆ CC ಕ್ಯಾಮ್ರಾ ತೆಗೆದು ನೋಡಿದಾಗ ಈಗ ನಮ್ಮನೆಗೂ ಬಂದು ಹೋಗೋವ್ರೆ ಅಂತ ಗೊತ್ತಾಗ್ತಾ ಇದೆ. ಮಗು ಪಾಪು ಕಿರ್ಚ್ತಾ ಐತೆ, ಶಬ್ದ ಕೇಳಿಸ್ಕೊಂಡೇನೋ ವಾಪಸ್ ಹೋದ್ರೇನೋ ಅನ್ನಿಸ್ತು ನಮಗೆ. ದಯವಿಟ್ಟು ನಾವು ಪೊಲೀಸ್ನವ್ರು ಕೇಳ್ಕೊಳ್ಳೋದೇನೆಂದ್ರೆ, ನಮಗೆ ನೈಟ್ ಹೊತ್ತು ಬೀಟು ವ್ಯವಸ್ಥೆ ಆಗಬೇಕು. ಡೇ ಟೈಮು ಇಲ್ಲಿ ಕುಡಿಯೋಕ್ಕೆ ಅದಕ್ಕೆ ಸೇರೋಂಥ ವ್ಯಕ್ತಿಗಳನ್ನ ಇಲ್ಲಿ ಬರದೇ ಇರೋ ಥರ ನಮಗೆ ವ್ಯವಸ್ಥೆ ಆಗಬೇಕು ಸರ್. ತುಂಬ ತೊಂದರೆ ಆಗ್ತಾ ಇದೆ. ಅವ್ರನ್ನ ಇದು ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ರಾತ್ರಿ ಸುಮಾರು 2:45ರಿಂದ 3 ಗಂಟೆ ಸಮಯದಲ್ಲಿ 3 ಜನರ ಒಂದು ತಂಡ ಚೆಡ್ಡಿಂಗ್ ತರ ಇದ್ದಾರೆ. ಅವರು ಕೈಯಲ್ಲಿ ಆಯುಧಗಳನ್ನ ಲಾಂಗ್ಗಳನ್ನ ಇಟ್ಕೊಂಡು ನಮ್ಮ ಒಂದು ಮನೆಯ ರಸ್ತೆಯಲ್ಲೇ ಕೆಳಗಡೆ ಬೀದಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ನೋಡಿಕೊಂಡು ಅಲ್ಲಿ ಕ್ಯಾಮ್ರಾ ನೋಡಿ ಮತ್ತೆ ಅಲ್ಲಿಂದ ಬಂದಿದ್ದಾರೆ ಮುಂದಕ್ಕೆ. ಅಲ್ಲಿಂದ ಬಂದು ನಮ್ಮ ಮನೆ ಹತ್ರ ಬಂದು ನಮ್ಮ ಒಂದು ಗೇಟನ್ನು ಸಹ ಹೊಡೆದಿದ್ದಾರೆ. ಅಲ್ಲೂ ಸಹ ಕ್ಯಾಮ್ರಾ ನೋಡಿ
ತಕ್ಷಣ ಅಲ್ಲಿಂದ ಮುಂದಕ್ಕೆ ಪಾಸ್ ಆಗಿದ್ದಾರೆ. ನಂತರ ಬೇರೆ ರಸ್ತೆಗೆ ಹೋಗಿ ಅಲ್ಲಿ ಒಂದು ಮನೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬೀಗ ಹಾಕಿರೋದನ್ನ ನೋಡಿ ಕನ್ಫರ್ಮ್ ಆಗಿದೆ ಅವರಿಗೆ ಇಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಅಂತ. ಮೇಲೆ ಇರತಕ್ಕಂಥ 2 ಮನೆಗಳಿಗೆ ಚಿಲಕವನ್ನು ಹಾಕಿ ಆ ಗ್ರೌಂಡ್ ಫ್ಲೋರಲ್ಲಿ ಬಾಗಿಲನ್ನು ಒಡೆದು ಅಲ್ಲಿ ಚಿನ್ನವನ್ನು ದೋಚಿಕೊಂಡು ಹೋಗಿದ್ದಾರೆ. ಸರ್, ಈಗ ನೀವು ಲಾಂಗು ಮತ್ತು ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ, ಮಂಕಿ ಕ್ಯಾಪನ್ನು ಹಾಕ್ಕೊಂಡಿದ್ದಾರೆ, ಒಬ್ಬರು ಚಡ್ಡಿಯನ್ನು ಹಾಕ್ಕೊಂಡಿದ್ದಾರೆ, ಇಬ್ಬರು ಪ್ಯಾಂಟ್ ಹಾಕ್ಕೊಂಡು ಮಂಕಿ ಕ್ಯಾಪ್ ಹಾಕ್ಕೊಂಡಿದ್ದಾರೆ ಸರ್. ರಾಡು ಇದಾವೆ, ಕ್ಯಾಮ್ರಾದ ಸರಿಯಾಗಿದೆ. ಪದೇ ಪದೇ ಓಡಾಡ್ತಿದ್ದಾರಾ? ಪದೇ ಪದೇ ಗೊತ್ತಿಲ್ಲ, ನಿನ್ನೆ ವಿಡಿಯೋ ನೋಡಿದ ಮೇಲೆ ನಮಗೆ ಗೊತ್ತಾಯ್ತು ಸರ್. ಅದು ಕಳ್ತನ ಆಗಿ ಎಷ್ಟು ದಿನ ಆಗಿತ್ತು? ಇವತ್ತೇ ನಿನ್ನೆ ರಾತ್ರಿನೇ ಸರ್ ಆಗಿರೋದು. ಪೊಲೀಸ್ ಕಂಪ್ಲೇಂಟ್ ಇನ್ನೂ ಕೊಡಲಿಲ್ಲ. ನಾವು ಈಗ ಡ್ಯೂಟಿಗೆ ಹೋಗಿ ಬಂದ ಮೇಲೆ ಈಗ ಕೊಡೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನೀವು ಕೇಳಿದ್ದಕ್ಕೆ ಈಗ ಪೊಲೀಸ್ ಬೀಟ್ ಏನಾದ್ರು ಬರ್ತಿದಾರಾ? ಪೊಲೀಸ್ ಇದುವರೆಗೂ ಯಾರೂ ಬರ್ತಾ ಇಲ್ಲ ಸರ್. ಇಲ್ಲಿ ನಮ್ಮ ಲೇಔಟ್ನಲ್ಲಿ ಯಾವುದೇ ರೀತಿ ಬಂದೋಬಸ್ತ್ ಇಲ್ಲ. ಒಂದು ಬೀದಿ ದೀಪ ಆಗಿರ್ಬೋದು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಏನೂ ಇಲ್ಲ. ನಮ್ಮ ಮನೆಗಳಿಗೆ ನಾವೇ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಅದು ಪಂಚಾಯಿತಿ ಕಡೆಯಿಂದ ಮತ್ತು ಸರ್ಕಾರದ ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ.